ಆತ್ಮೇಲೆ ನಾವು SFIನ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಅಂತ. ಇವತ್ತು ನಾವಿಲ್ಲಿ ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಬಂದಿದ್ದೀವಿ. ಇವತ್ತು ನೋಡ್ಬೋದು, ಮಾನ್ಯ ಶಿವರಾಜ್ ತಂಗಡಗಿ ಸಾಹೇಬ್ರವರ ಕ್ಷೇತ್ರವಾಗಿರ್ತಕ್ಕಂತಹ ಶ್ರೀರಾಮನಗರದಲ್ಲಿ ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಇದೆ ಅಂತಂದರೆ ನೀವು ನೋಡ್ಬೋದು. ಇಲ್ಲಿ ಇವತ್ತು ವಿದ್ಯಾರ್ಥಿಗಳು ಕೂತ್ಕೊಳ್ತಕ್ಕಂಥ ಬೆಂಚ್ಗಳಿಗೆ ಇವತ್ತು ಬರೀತಕ್ಕಂಥ ಬೆಂಚ್ಗಳು ಯಾವ ಥರ ವ್ಯವಸ್ಥೆ ಇದೆ, ವಿದ್ಯಾರ್ಥಿಗಳ ಪಾಠ ಕೇಳ್ತಕ್ಕಂಥದ್ದು ಯಾವ ಥರ ಇದೆ. ಇವತ್ತು ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇದ್ದಾರೆ. ಇವತ್ತು MLA MPಗಳು ಇರ್ಬೋದು, ಅಲ್ಲಿ ನೋಡಿ ಅಲ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ಇವತ್ತು ವಿದ್ಯಾರ್ಥಿಗಳ ಎಲ್ಲ ಭಾಗದಲ್ಲೂ ಕೂಡ ಮಳೆ ಸೋರ್ತಾ ಇದೆ. ಯಾವುದೇ ರೀತಿ ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಸುಮಾರು ವರ್ಷಗಳಿಂದ ಕೂಡ ಒಂದು ಹೊಸ ಕಟ್ಟಡ ಕಟ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿರ್ತಕ್ಕಂಥ ಕಟ್ಟಡ ಇನ್ನೂ ನಿರ್ಮಾಣ ಆಗಿಲ್ಲ. ಅಲ್ಲಿ ಕಟ್ತಕ್ಕಂಥ ಕಟ್ಟಡದ ಗ್ಲಾಸ್ಗಳನ್ನು ಕೂಡ ಇವತ್ತು ಹೊಡೆದಾಕಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಶಾಲೆಗಳಲ್ಲಿ ಅಥವಾ ರೆಸಿಡೆನ್ಷಿಯಲ್ ವಸತಿ ನಿಲಯದಲ್ಲಿ ಇವತ್ತು ಹಾವುಗಳು ಚೋಳುಗಳು ಬರ್ತಕ್ಕಂಥದ್ದನ್ನು ಇವತ್ತು ನಾವು ವಿದ್ಯಾರ್ಥಿಗಳ ಗಮನ ಕಡೆಯಿಂದ ಗಮನಿಸಿದ್ದೀವಿ. ಇವತ್ತು ವಿದ್ಯಾರ್ಥಿಗಳು ಕೂಡ ಇವತ್ತು ಸುಮಾರು ಸರಿ ಮನವಿಯನ್ನು ಮಾಡಿದರೂ ಕೂಡ ಇವತ್ತು ಯಾವುದೇ ರೀತಿ ಇವತ್ತು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಯಾವುದೇ ರೀತಿ ಗಮನ ಹರಿಸದೇ ಇರತಕ್ಕಂಥದ್ದು ಇವತ್ತು ತಮಗೆ ಇವತ್ತು ಈ ಒಂದು ಅಹಿತಕರ ವ್ಯವಸ್ಥೆಯಲ್ಲಿ ಈ ಒಂದು ಗೋಡನ್ ರೀತಿಗಿಂತಲೂ ಕೂಡ ಒಂದು ಕಸದ ತೊಟ್ಟಿಯಲ್ಲಿರ್ತಕ್ಕಂಥ ಒಂದು ಬೀಳ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ಗೋಡನಿಂದ ಇವತ್ತು ವಸತಿ ನಿಲಯದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇವತ್ತು ನೀವು ನೋಡ್ಬೋದು, ಇಲ್ಲಿ ಸುಮಾರು ವಿದ್ಯಾರ್ಥಿನಿಯರು ಕೂಡ ಈ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಸ್ಪೆಷಾಲಿಟಿಗಳನ್ನು ನೋಡಿದ್ರೆ ಇಲ್ಲಿ ಇವತ್ತು ಒಂದು ದನದ ಕೊಠಡಿಯನ್ನು ಕೂಡ ಕಟ್ಟಲಿಕ್ಕೆ ಯೋಗ್ಯವಾಗಿ ಇರದೇ ಇರತಕ್ಕಂಥ ಒಂದು ಗೋಡನ್ನಲ್ಲಿ ಒಂದು ವ್ಯವಸ್ಥೆಯಲ್ಲಿ ಮಳೆ ಬಂದರೆ ಮಳೆ ನೀರು ಒಳಗಡೆ ಬರ್ತಕ್ಕಂಥ ಒಂದು ದುರ್ವ್ಯವಸ್ಥೆಯಲ್ಲಿ ಇವತ್ತು ಈ ನಮ್ಮ ಕ್ಷೇತ್ರದ ಈ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಈ ಒಂದು ಶ್ರೀರಾಮನಗರದಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಂಧುಗಳೇ, ಇಲ್ಲಿರ್ತಕ್ಕಂತಹ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ನೀವೇನಿವತ್ತು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೂತಿದ್ದೀರಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಗಂಭೀರವಾಗಿ ಖಂಡಿಸ್ತಾ ಇದೆ ನಿಮ್ಮನ್ನು. ಇವತ್ತು ನೀವು ನೋಡ್ಬೋದು ಇವತ್ತು ಯಾವ ಥರ ಆಗಿದೆ ವ್ಯವಸ್ಥೆ. ಮಾನ್ಯ ಸಚಿವರೇ, ನೀವು ಇವತ್ತು ನಿಮ್ಮ ಶಾಲೆ ಅಂತಂದರೆ ನಿಮ್ಮ ಕ್ಷೇತ್ರದ ಶಾಲೆಯಲ್ಲಿ ಇವತ್ತು ಯಾವ ಥರ ವ್ಯವಸ್ಥೆ ಇದೆ, ನೀವು ದೊಡ್ಡ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಈ ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿಗೆ ಅಂತ್ಯಗೊಳಿಸಿ ಈಗ ಕಟ್ಟಡ ಕಟ್ಟಲಿಕ್ಕೆ ನಿರ್ಮಾಣವಾಗಿರ್ತಕ್ಕಂಥ ಆಲ್ರೆಡಿ ಕೂಡ ಒಂದು ಕಟ್ಟಡ ನಿರ್ಮಾಣವಾಗಿದೆ. ಒಂದಿಷ್ಟು ಕಟ್ಟಡ ನಿರ್ಮಾಣ ಆಗಿದ್ರೂ ಕೂಡ ಅದನ್ನು ಇನಾಗ್ರೇಷನ್ ಮಾಡಿ ಇನ್ನೊಂದಿಷ್ಟು ಕೆಲಸ ಕಾರ್ಯಗಳು ಪೆಂಡಿಂಗಲ್ಲಿ ಉಳ್ಕೊಂಡಿದ್ದಾವೆ. ಅದು ಯಾವ ಕಾರಣಕ್ಕೆ ಅಂತ ಇವತ್ತು SFI ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಭೀರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆ. ಏನಂತಂದರೆ ಇವತ್ತು ಅಲ್ಲಿ ಕಟ್ಟಲಿಕ್ಕೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ನೂತನ ವಸತಿ ಕಟ್ಟಡದಲ್ಲಿ ಇವತ್ತು ಹಾಕಿರ್ತಕ್ಕಂಥ ಗ್ಲಾಸ್ಗಳನ್ನು ಹೊಡೆದಿದ್ದಾರೆ. ಕಾಂಪೌಂಡ್ ಕೂಡ ಅರ್ಧಕ್ಕಾಗಿದೆ. ಇವತ್ತು ಪುಂಡರ ಕೈಗೆ ಇವತ್ತು ವಸತಿ ನಿಲಯ ಸೇರ್ತಾ ಇದೆ. ಆದರೆ ಇಲ್ಲಿರ್ತಕ್ಕಂಥ ದುರ್ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳ್ತಕ್ಕಂಥ ಒಂದು ದುರ್ಪರಿಣಾಮ ನಿರ್ಮಾಣವಾಗಿದೆ. ಎಷ್ಟನೇ ಕ್ಲಾಸಪ್ಪ? 9th. ಯಾವ ಸ್ಕೂಲ್ ನಿಮ್ಮದು? ಯಾವುದು? ಶ್ರೀರಾಮ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? 4 ವರ್ಷ. ಸಮಸ್ಯೆಗಳೇನಿದಾವೆ ನಿಮ್ಮ? ನಮಗೆ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ, ಬಿಲ್ಡಿಂಗ್ ಆಗಿಲ್ಲ ಇನ್ನು. ನಮ್ಮ ಸ್ಕೂಲಲ್ಲಿ ನಾವು ಇಲ್ಲಿ ಗೋಡೌನಲ್ಲಿದ್ದೀವಿ, ಬಾಡಿಗೆ ಗೋಡೌನು. ನೀರಿನ ಪ್ರಾಬ್ಲಮ್ ಜಾಸ್ತಿ ಇದೆ ಇಲ್ಲಿ. ಮಳೆ ಬಂದಾಗ ಇಲ್ಲೆಲ್ಲ ಸೋರ್ತಾ ಮತ್ತು ಹಾವು ಚೇಳುಗಳೆಲ್ಲ ಹಾಸ್ಟೆಲ್ ಒಳಗೆ ಬಂದಿದ್ದು.